ನಮಸ್ಕಾರ ಗುರು, ನೀ ನೋಡ್ತಿದ್ರ ಸಂತೋಷ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಸಂತೋಷ್. ಇವತ್ತಿನ ವಿಚಾರ ಬಂದ ಗುರು, ರಿಷಬ್ ಪಂತ್ ಆ ಟೀಮ್ಗೆ ಹೋಗ್ತಾರೆ, ರಿಷಬ್ ಪಂತ್ ಈ ಟೀಮ್ಗೆ ಹೋಗ್ತಾರೆ, ರಿಷಬ್ ಪಂತ್ RCB ಪಿಕ್ ಮಾಡ್ತಾರೆ, ಚೆನ್ನೈ ಪಿಕ್ ಮಾಡ್ತಾರೆ, ಪಂಜಾಬ್ ಪಿಕ್ ಮಾಡ್ತಾರೆ ಅಂತ ನಾವು ಬೆಂಕಿ ಸ್ಟೇಟ್ಮೆಂಟ್ ಬೆಂಕಿ ವಿಡಿಯೋ ನಾವು ಮಾಡ್ತಿತ್ತು ಅಂತ ರಿಷಬ್ ಪಂತ್ ಅವರು ಒಂದು ಬೆಂಕಿ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ ಅಂತ ಹೇಳಬೇಕು. ರಿಷಬ್ ಪಂತ್ ಅವರು ಏನಂತ ಸ್ಟೇಟ್ಮೆಂಟ್ನ ಪಾಸ್ ಮಾಡಿದಾರೆ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಆ ಕಾರಣ ಮಾಡೋ ಪ್ರತಿಯೊಂದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು, ಸಬ್ಸ್ಕ್ರೈಬ್ ಆದ್ರ. ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ನಿಮ್ಮ ಪ್ರಕಾರ ರಿಷಬ್ ಪಂತ್ ಅವರು ಯಾವ ಟೀಮ್ಗೆ ಹೋದ್ರೆ ಇಷ್ಟ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಕಮೆಂಟ್ ಮಾಡಿ. ಆ ಟೀಮ್ ಅವರು ಸೂಟ್ ಆಗಿ ಚೆನ್ನಾಗಿ ಆಡ್ಬೋದು ಅಂತ ಅನ್ಸುತ್ತೆ, ಕನ್ಸಲ್ಲಿ ಕಮೆಂಟ್ ಮಾಡಿ ಗುರು. ಎಷ್ಟು ಜನ ಕಮೆಂಟ್ ಮಾಡ್ತೀನಿ. ಮತ್ತೆ ಈ ವಿಡಿಯೋ RCB ಅಭಿಮಾನಿಗಳು ನೋಡ್ತಿತ್ತು ಅಂದರೆ ಗೊತ್ತು, RCBಗೆ ಅಂತ ಜಾಯಿನ್ ಅಂತ ಕಮೆಂಟ್ ಮಾಡೋದು. ವಿಡಿಯೋ ಇಷ್ಟ ಆದರೆ ವಿಡಿಯೋದ ಲೈಕ್ ಮಾಡ್ಕೊಳ್ಳಿ ಗುರು. ನಮ್ಮ ರಿಷಬ್ ಪಂತ್ ಅವರು ಒಳ್ಳೆ ಡೆತ್ ಬ್ಯಾಟ್ಸ್ಮನ್, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ಟ್ರೆಂಡಿಂಗ್ ಬ್ಯಾಟ್ಸ್ಮನ್ ಅಂತ ಹೇಳ್ಬೇಕು, ಗೇಮ್ ಚೇಂಜ್ ಮಾಡಾಕ್ತಾರೆ ಅಂತ ಹೇಳ್ಬೇಕು ರಿಷಬ್ ಪಂತ್ ಅಂತ ಹೇಳ್ಬೇಕು. ರಿಷಬ್ ಪಂತ್ ಅವರು ಯಾವುದೇ ಒಂದು ಫಾರ್ಮೆಟ್ಗೂ ಕೂಡ ಸೆಟ್ ಆದ, ಟೆಸ್ಟ್ ಆಗಿರ್ಬೋದು, ಓಡೆ ಆಗಿರ್ಬೋದು, T20 ಆಗಿರ್ಬೋದು, ಯಾವುದೇ ಒಂದು ಫಾರ್ಮೆಟ್ ಕೂಡ ಸೆಟ್ ಆಗಿ ಆಡುವಂಥ ಆಟಗಾರ ರಿಷಬ್ ಪಂತ್ ಅಂತ ಹೇಳ್ಬೇಕು. ಇಂಥ ಒಬ್ಬ ಆಟಗಾರ ಈ ವರ್ಷ 20 ಕೋಟಿ ಮೇಲೆ ಹೋದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ತೀನಿ. ನೀವೇ ಕಮೆಂಟ್ ಮಾಡಿ. ರಿಷಬ್ ಪಂತ್ ಅವ್ರಿಗೆ 20 ಕೋಟಿ ಮೇಲೆ ಡಿಮ್ಯಾಂಡ್ ಬಂದೇ ಬರುತ್ತೆ ಈ ವರ್ಷ. ಯಾಕಂದ್ರೆ ವಿಕೆಟ್ ಕೀಪರ್, ಡೆತ್ ಬ್ಯಾಟ್ಸ್ಮನ್ ಅಂತಾನೆ ತಮಾಷೆ ಮಾತಲ್ಲ ಗುರು. ಈಗ ರಿಷಬ್ ಪಂತ್ ಅವರು ಟ್ರೆಂಡಿಂಗ್ ಆದ ಅಂತ ಹೇಳ್ಬೇಕು. ರಿಷಬ್ ಪಂತ್ ಅವ್ರದ್ದು ಬೆಂಕಿ ಸ್ಟೇಕ್ ಕೂಡ ಪಾಸ್ ಮಾಡಿದ್ರೆ ಏನಪ್ಪ ಅಂತಾರೆ, ನಾನು ಚೆನ್ನೈ, ಮುಂಬೈ, RCB ಈ ಮೂರು ತಂಡಕ್ಕೆ ಆಡೋಕ್ಕೆ ಇಷ್ಟಪಡ್ತೀನಿ. ಮೂರು ತಂಡದಲ್ಲಿ ಯಾವುದೋ ಒಂದು ತಂಡ ಪಿಕ್ ಮಾಡ್ಕೋದ್ರೆ ತುಂಬಾ ಖುಷಿ ಆಗುತ್ತೆ ನನಗೆ. ಮತ್ತು ನಾನು ಯಾವುದೇ ಒಂದು ಫ್ರಾಂಚೈಸ್ ಸ್ಕೋರ್ ಈ ಮೂರು ತಂಡ ಇಷ್ಟು ಬೇರೆ ಫ್ರಾಂಚೈಸ್ ಸ್ಕೋರ್ ಆಡಲ್ಲ ಅಂತಲ್ಲ, ಎಲ್ಲ ತಂಡಗಳಿಗೂ ಆಡ್ತೀನಿ. ಆದರೆ ಈ ಮೂರು ತಂಡದಲ್ಲಿ ನನಗೆ ಸ್ವಲ್ಪ ಖುಷಿ ಚೆನ್ನಾಗಿ ಸಿಗುತ್ತೆ. ಮತ್ತು ಫ್ಯಾನ್ ಪೇಜ್ ಆ ರೀತಿ ಸಪೋರ್ಟ್ ಇದೆ. ಮತ್ತು ನನಗೂ ಹೋಯ್ತು ಇನ್ನೂ ಕೂಡ ಸಪೋರ್ಟ್ ಸಿಗುತ್ತೆ. ನನಗೂ ಕೂಡ ಫ್ಯಾನ್ಸಲ್ಲಿ ಸಪೋರ್ಟ್ಸ್ ಕೊಡ್ತಾರೆ, ಹೋಮ್ ಗ್ರೌಂಡಲ್ಲಿ ಸಪೋರ್ಟ್ ಕೊಡ್ತಾರೆ, ಚೆನ್ನಾಗಿ ಆಡ್ಬೋದು ಅಂತ ರಿಷಬ್ ಪಂತ್ ಅವರು ಹೇಳಿದ್ರು ಅಂತ ಹೇಳ್ಬೇಕು. ಹೌದು ಗುರು, ಈ ಮೂರು ಟೀಮಲ್ಲಿರೋ ಫ್ಯಾನ್ಸ್ ಯಾವ ಫ್ರಾಂಚೈಸ್ಗಳಿಗಿಲ್ಲ IPL ಅಲ್ಲಿ ಅಂತ ಹೇಳಬೇಕು. ಇದ್ರ ಬಗ್ಗೆ ಎಲ್ಲ ಒಪ್ಪ ಮಾತೆ ಅಂತ ಹೇಳಬೇಕು. ಮುಂಬೈ, RCB, CSK ಮೂರು ಟೀಮ್ ಇತ್ತು ಅಂದರೆ IPL ಅಂತ ಹೇಳ್ಬೇಕು. IPL ಅಂತ ವೇದಿಕೆನ ಅಷ್ಟು ದೊಡ್ಡದಾಗಿ ತಗೊಂಡೋಗೋದು ಯಾವ್ಯಾವಪ್ಪ ಅಂತಂದರೆ ಮೂರು ಟೀಮ್ಗಳು ಅಂತ ಹೇಳ್ಬೇಕು, ಇನ್ನೇ ಯಾವ ಅಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಯಾವುದೇ ಒಬ್ಬ ಪ್ಲೇಯರ್ಸ್ ಆಗಿದ್ರು ಕೂಡ ಈ ಮೂರು ತಂಡಕ್ಕೆ ಆಡೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳ್ಬೇಕು. ಅವರೆಲ್ಲ RCB, CSK ಆಡೋಕ್ಕೆ ಅಂದರೆ ತುಂಬಾ ತುದಿಗಾಲಿರ್ತಾರೆ ಅಂತ ಹೇಳ್ಬೇಕು. ರಿಷಬ್ ಪಂತ್ ಅವರು ಅದನ್ನ RCB, CSK, ಮುಂಬೈಗೆ ಆಡೋಕ್ಕೆ ಇಷ್ಟಪಡ್ತೀನಿ. ಬೇರೆ ತಂಡಕ್ಕವರು ಕೂಡ ಆಡ್ತೀನಿ, ಆದರೆ RCB, ಮುಂಬೈ, CSK ತುಂಬಾ ಇಷ್ಟ ಅಂತ ರಿಷಬ್ ಪಂತ್ ಅವರು ಹೇಳಿದ್ರು ಅಂತ ಹೇಳ್ತೀನಿ ಇವರು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. RCB ತಂಡಕ್ಕೆ ರಿಷಬ್ ಪಂತ್ ಅವರು ಬರಬೇಕಾ ಅಥವಾ ಬೇಡವಾ? RCBಗಲ್ಲ, ಯಾವ್ದಾರು RCB, CSK ಮೂರು ತಂಡದಲ್ಲಿ ಯಾವ ತಂಡಕ್ಕೆ ಹೋದ್ರೆ ನಿಮಗೆ ಅನ್ಸುತ್ತೆ, ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ರಿಷಬ್ ಪಂತ್ ಅವರು ನಾವು ಏನೇ ಅಂತಂದ್ರೂ ಕೂಡ, ಏನೇ ಅನಾಲಿಸಿಸ್ ಮಾಡಿದ್ರು ಕೂಡ ಅಕ್ಷರ ಬಿಡ್ ಅಲ್ಲಿ ವೆಯ್ಟ್ ಮಾಡಿ ನೋಡಬೇಕು ಬಾಸ್. ಏನಂತೀರ? ವೆಯ್ಟ್ ಮಾಡಿದ್ರೆ ತಾಳಿದಾನು ಬಾಳಿದಾನು ಅಂತ. IPL ಆಕ್ಷನ್ ತಕ್ಕ ನೋಡೋಣ. ಈ ವಿಡಿಯೋನ ರೀಚ್ ಕೊಡಿ ನೋಡೋಣ. ಒಂದು 100 ಓವರ್ಸ್ ಸಾಕು ನೋಡೋಣ, ಜಾಸ್ತಿ ಬೇಡ. 100 ಓವರ್ಸ್ ಇದ್ರೆ ಸಾಕು, ಅದ್ರ ಮೇಲೆ ಕೇಳೋದಿಲ್ಲ. ನೋಡೋಣ 100 ವ್ಯೂಸ್ ಕೊಡಿಸ್ತೀರಾ ಅಂತ. ಸಿಗೋಣ ಎಷ್ಟು ತಡ. ನಮಸ್ಕಾರ. ಜೈ RCB. ಈ ಸರಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸನ್ ತಡ. ಬಾಯ್ ಬಾಯ್ ಗುರು.